ನೀವೇನೇ ಹೇಳಿ ಅಳಿಯಂದ್ರೆ ನನಗೆ ಯಾಕೋ ಈ ವಿಚಾರದಲ್ಲಿ ಒಪ್ಪಿಗೆ ಇಲ್ಲ. ನಾಲ್ಗೆಯಲ್ಲಿ ಮುಳ್ಳಿಟ್ಕೊಂಡು ಮಾತಾಡೋ ಆ ಕಾಳಿಂಗ ನಮ್ಮ ಮನಸ್ಸಿಗೆ ನೋವು ಮಾಡದೇ ಇರಲ್ಲ. ಅವಮಾನ ಮಾಡೋಕ್ಕೆ ಯಾವುದಾದ್ರೂ ಕಾರಣ ಹುಡುಕ್ತಾನೆ ಇರ್ತಾನೆ. ಯಾವುದಕ್ಕೂ ಇನ್ನೊಂದ್ಸಾರಿ ಯೋಚನೆ ಮಾಡಿ. ಅತ್ತೆ, ನಾವು ಹೋಗ್ತಾ ಇರೋ ಜಾಗ ಯಾವುದು, ಅಲ್ಲಿ ಏನು ನಡೆಯುತ್ತೆ ಅನ್ನೋದು ನಮಗೆ ಚೆನ್ನಾಗಿ ಗೊತ್ತು. ನಾವು ಯಾವುದನ್ನು ಕಿವಿಗೆ ಹಾಕೋಬೇಕು, ಯಾವುದನ್ನು ಮನಸ್ಸಿಗೆ ಹಚ್ಕೋಬೇಕು ಅನ್ನೋದು ನಮಗೆ ಬಿಟ್ಟಿರುತ್ತೆ. ಹೆಜ್ಜೆ ಹೆಜ್ಜೆಗೂ ಶ್ರೀಕೃಷ್ಣನ್ಗೆ ಶಿಶುಪಾಲ ಅವಮಾನ ಮಾಡ್ತಾನೆ ಇದ್ರು ಆ ಪರಮಾತ್ಮ ಸಹಿಸ್ಕೊಂಡಿರ್ಲಿಲ್ವೇ? ನಮ್ಮ ಊರಿಗೆ ಒಳ್ಳೇದಾಗುತ್ತೆ, ನಮ್ಮ ಮನೆತನ ಒಂದಾಗತ್ತೆ ಅನ್ನೋದಾದರೆ ಸಣ್ಣ ಪುಟ್ಟ ಅವಮಾನಗಳು ನಾವು ಎದುರಿಸ್ಬೇಕಾಗತ್ತೆ. ನಿಜ. ಸುಮತಿ ಅವರು ಈ ಮನೆ ಮಗಳು, ಮೇಲಾಗಿ ಪದ್ಮಿನಿ ಕೂಡ ಆ ಮನೆ ಸೊಸೆ. ಸಂಪ್ರದಾಯದ ಪ್ರಕಾರ ಲಲಿತಮ್ಮನವರ ತವ್ರ ಮನೆಗೆ ಮೊದಲು ಪತ್ರಿಕೆ ಕೊಡೋದು ಸೂಕ್ತ ಅಂತ ಅನ್ಸುತ್ತೆ. ಕಾಳಿಂಗರಾಯರು ಏನು ಅಂತ ಎಲ್ರಿಗೂ ಗೊತ್ತು. ಅವ್ರ ಮಾತನ್ನ, ನಡವಳಿಕೆನ ಯಾರೂ ಅಷ್ಟೊಂದು ಗಂಭೀರವಾಗಿ ತಗೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ. ಬೆಳೆಯುವಾಗ ಮಾವಿನಕಾಯಿ ಹುಳಿಯಾಗೇ ಇರುತ್ತೆ, ಆಮೇಲೇನೆ ಅದು ಸಿಹಿಯಾದ ಹಣ್ಣಾಗೋದು. ಹಾಗೇ ಒಂದಲ್ಲ ಒಂದಿನ ಅವರು ಬದಲಾಗ್ತಾರೆ. ಮಾವಿನಕಾಯಿ ಹಣ್ಣಾದ್ಮೇಲೆ ಸಿಹಿ ಆಗುತ್ತೆ ನಿಜ, ಆದ್ರೆ ಆ ಕಾಳಿಂಗರಾಯ ಹಾಗಲ್ಕಾಯಿ ಸುಟ್ರು ಅವನ ಗುಣ ಬದಲಾಗಲ್ಲ. ನಾಗೋ, ಯಾಕೆ ಆಗೋ ಕೆಲ್ಸಕ್ಕೆ ಅಡ್ಡಬಾಯಿ ಹಾಕ್ತಿದ್ಯಾ? ಅಳಿಯಂದಿರ ವಿಚಾರ ಮೊದಲೇ ಹೇಳಿರ್ಲಿಲ್ವಾ? ಮತ್ತ್ಯಾಕೆ ಮಾತಾಡ್ತಿದ್ಯಾ? ಸುಮ್ಮನೆ ನಿಂತ್ಕೋ. ಮಾವ, ಇವ್ರ ಬಾಯಿ ಮುಚ್ಚೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಇದಕ್ಕೆ ನನ್ನ ಹತ್ರ ಒಂದು ಉಪಾಯ ಇದೆ. ನಾನು ಅಣ್ಣನ ಜೊತೆ ಹೋಗ್ತೀನಿ. ಆಗ ಅವ್ರು ಏನೇ ಮಾತಾಡ್ಬೇಕಂದ್ರೂ ಸ್ವಲ್ಪ ಹಿಂದು ಮುಂದೆ ನೋಡಿ ಮಾತಾಡ್ಬೇಕಾಗತ್ತೆ. ಬೇಡ ಪದ್ಮಿನಿ, ಈಗ ಕಾಳಿಂಗರಾಯರಿಗೆ ಬರೀ ನಮ್ಮ ತಾತನ ಮೇಲೆ ಜಿದ್ದಿಲ್ಲ. ನಾನು ರೈತರಿಗೆ ಸಾಲ ಕೊಟ್ಟು ಅವರ ಜಮೀನು ಪತ್ರಗಳನ್ನು ಬಿಡಿಸ್ಕೊಳ್ಳೋದಕ್ಕೆ ಸಹಾಯ ಮಾಡಿದ್ದೀನಿ. ಅವರಿಗೆ ಆ ಕೋಪನೂ ಇದೆ. ಕುಟುಂಬ ದ್ವೇಷ ಒಂದು ಕಡೆ, ರಾಜಕೀಯ ದ್ವೇಷ ಇನ್ನೊಂದು ಕಡೆ. ಅಲ್ಲಿ ಏನು ಬೇಕಾದರೂ ನಡೀಬಹುದು. ಅದರಿಂದ ನಿನ್ನ ಮನಸ್ಸಿನ ಮೇಲೆ ಪರಿಣಾಮ ಬೀರ್ಬೋದು. ನೀನೇನು ಯೋಚನೆ ಮಾಡಬೇಡ, ನಾವು ನಾಜೂಕಾಗಿ ಕೆಲಸ ಮುಗಿಸ್ಕೊಂಡು ಬರ್ತೀವಿ. ಮಾತಿಗೆ ಮಾತು ಬೆಳೆಸಿದ್ರೆ ಜಗಳ ಆಗುತ್ತೆ. ನಾವು ಹೆಚ್ಚಿಗೆ ಮಾತಾಡೋದೇ ಬೇಡ. ನಮ್ಮ ಬುದ್ಧಿ ನಮ್ಮ ಕೈಲಿದ್ರೆ ಯಾರೂ ನಮ್ಮನ್ನ ಕೆಣ್ಕಕ್ಕಾಗಲ್ಲ. ಇಷ್ಟಕ್ಕೂ ನಾವಲ್ಲಿ ಹೋಗ್ತಿರೋದು ನ್ಯಾಯ ಪಂಚಾಯಿತಿ ಮಾಡೋಕಲ್ವಲ್ಲ, ಶುಭ ಕಾರ್ಯಕ್ಕೆ ಆಹ್ವಾನ ಪತ್ರಿಕೆ ಕೊಡಕ್ ಹೋಗ್ತಿದೀವಿ. ಅಲ್ಲಿ ಮುನೇಂದ್ರ ಅವರು ನಮ್ ಜೊತೆ ಇದ್ದಾರೆ, ಶಿವಾನಿ ಇರ್ತಾಳೆ, ನಕುಲ್ ಇದ್ದಾರೆ. ಎಲ್ಲರಿಗಿಂತ ಹೆಚ್ಚಾಗಿ ನಮ್ಮ ಅಜ್ಜಿ ಸುಮತಿ ಇರ್ತಾರೆ. ನೀವೆಲ್ಲರೂ ಅನ್ಕೊಂಡಿರೋ ಹಾಗೆ ಏನೂ ಆಗಲ್ಲ. ನಮ್ಮ ಯಜಮಾನ್ರು ನಿರ್ಧಾರ ಮಾಡಿದ್ದಾರೆ ಅಂದ್ಮೇಲೆ ಅದನ್ನ ನಿಭಾಯಿಸ್ಕೊಂಡು ಹೋಗೋದು ನಮ್ ಕರ್ತವ್ಯ ಅಲ್ವಾ? ಹೌದೌದು, ನೀನ್ ಇಲ್ಲೇನೋ ನಾಜೂಕಾಗೇ ಮಾತಾಡ್ತೀಯ, ಆದ್ರೆ ಮೊದಲು ತಾಳ್ಮೆ ಕಳ್ಕೊಳ್ಳೋಳೆ ನೀನು. ನನಗೆ ಆ ಕಾಳಿಂಗರಾಯರಿಗಿಂತ ನಿನ್ನ ಮೇಲೆ ಭಯ ಜಾಸ್ತಿ. ನನಗೆ ಅವ್ರ ಕೋಪ ಏನು ಅಂತಾನು ಗೊತ್ತು, ನಿನ್ನ ಕೋಪ ತಾಪ ಏನು ಅಂತಾನು ಗೊತ್ತು. ಮೊದಲು ನಿನ್ನ ಮನಸ್ಸನ್ನ ನೀನ್ ಹತೋಟಿಲಿಟ್ಕೊ. ಅಳಿಯಂದ್ರೆ ಏನಿನ್ನು ಯೋಚನೆ ಮಾಡ್ಕೊಂಡು ನಿಂತಿದ್ದೀರಿ? ಮೊದಲು ಆಗೋ ಕೆಲಸದ ಕಡೆ ಗಮನ ಕೊಡಿ, ಹೊರಡಿ. ಒಳ್ಳೇದಾಗ್ಲಿ. ಏನ್ರಿ ಅಂತ ರಾಗ ತೆಗಿತಿದ್ಯಾ? ಹೋಗಿ ಕಾಫಿ ಮಾಡ್ಕೊಂಬಾರ. ಯಾವಾಗ್ಲೂ ಇದೇ ಹೇಳುದು. ನಡಿಯಮ್ಮ. ಲೇ ಕೃಷ್ಣ, ಏನ್ ನಡೆಸ್ತಾ ಇದೀಯಾ? ನಡೆಸ್ತಾ ಇಲ್ಲ ಅಣ್ಣ, ಒರೆಸ್ತಾ ಇದ್ದೀನಿ. ನನಗೆ ಕೌಂಟ್ರ್ ಕೊಟ್ರೆ ಕ್ವಾರ್ಟರ್ ಹಾಕೊಂಬಂದು ಹೊಡೆದಾಕ್ಬಿಡ್ತೀನಿ. ನೀನು ಒರೆಸ್ತಾ ಇಲ್ಲ ಕಣ, ಮನೆ ತೊಳೆಯಕ್ ಕೆಲಸ ಮಾಡ್ತಾ ಇದೀಯಾ.
ಯಾಕಣ ಏನೇನೋ ಹೇಳ್ತಿದ್ಯಾ? ಲೈ, ನಿನ್ನೆ ರಾತ್ರಿ ಯಾರ ಜೊತೆಲ್ಲ ಫೋನಲ್ಲಿ ಮಾತಾಡ್ತಾ ಇದ್ದೆ? ಅಣ್ಣ ನಾನಾ? ಇಲ್ಲ ಅಣ್ಣ, ನೀನ್ ಯಾರನ್ನೋ ನೋಡಿ ಕನ್ಫ್ಯೂಸ್ ಮಾಡ್ಕೊಂಡಿದ್ಯಾ ಅನ್ಸುತ್ತೆ. ಲೈ, ನಾನು ರಾತ್ರಿ ಆದ್ರೆ ಕುಡಿತೀನಿ ನಿಜ, ಆದ್ರೆ ನನ್ನ ಕಣ್ಣು ಮಂಜಾಗಲ್ಲ. ನಿಜ ಹೇಳಬೇಕು ಅಂದ್ರೆ ಕತ್ಲಲ್ಲಿ ನನ್ನ ಕಣ್ಣು ಬೆಕ್ಕಂತರ ಶಾರ್ಪ್ ಆಗಿರುತ್ತೆ. ನಿನ್ನೆ ರಾತ್ರಿ ನೀನು ಅಳ್ತಾ ಇದ್ದೆ, ಫೋನಲ್ಲಿ ಯಾರಿಗೋ ಬೈತಾ ಇದ್ದೆ, ನಿಜ ತಾನೇ? ಲೇ ಕೃಷ್ಣ, ನೀನು ನಾನ್ ತಿಳ್ಕೊಂಡ್ರೆ ಅಷ್ಟು ಒಳ್ಳೆಯವನಲ್ಲ ಕಣ. ನೀನು ನನ್ನಿಂದ ಯಾವುದೋ ಒಂದು ಮುಖ್ಯವಾದ ವಿಚಾರನ ಮುಚ್ಚಿಡ್ತಾ ಇದೀಯ ಅಲ್ವಾ? ಅಯ್ಯೋ ಖಂಡಿತ ಇಲ್ಲ ಅಣ್ಣ. ಮತ್ತೆ ನಿನ್ನ ಹತ್ರ ಮೊಬೈಲ್ ಇರೋ ವಿಚಾರನ ಇಷ್ಟು ದಿನ ನನ್ನ ಹತ್ರ ಯಾಕೋ ಹೇಳಿಲ್ಲ ನೀನು? ಅಯ್ಯೋ ನನ್ನ ಹತ್ರ ಯಾವ ಫೋನು ಇಲ್ಲ ಅಣ್ಣ. ಹೌದಾ? ಇದಾರ ಫೋನಪ್ಪ? ಈ ಫೋನು ನನ್ನ ಹತ್ರ ಹೇಗ್ ಬಂತು ಅಂತ ಯೋಚನೆ ಮಾಡಬೇಡ ಮಗ. ಏಯ್, ಮುಖಕ್ಕೆ ಮುಖ ಕೊಟ್ಟು ಮಾತಾಡ್ತಾ ಇಲ್ಲ. ನಿನ್ ಕಣ್ಣಲ್ಲಿ ಏನೋ ಗೊಂದಲ ಕಾಣಿಸ್ತಾ ಇದೆ ಕಣ. ನಿನ್ನ ಬಾಡಿ ಲ್ಯಾಂಗ್ವೇಜ್ ನೋಡಿದ್ರೆ ಗೊತ್ತಾಗ್ತಾ ಇದೆ ನಿನ್ ಪಕ್ಕ ಗೇಮ್ ಆಡ್ತಾ ಇದೆ ಅನ್ಸುತ್ತೆ. ನಿಜ ಹೇಳ, ಯಾರ ನೀನು? ಇಲ್ಲಿಗೆ ಯಾಕೋ ಬಂದಿದ್ಯಾ? ಅದು ಲೇ ಬಗಳ ನಿನ್ನ ಕೇಳ್ತಾ ಇರೋದು. ಜಯ ಆಂಜನೇಯ, ಜಯ ಆಂಜನೇಯ. ಅಣ್ಣ, ನಾನು ಇವತ್ತೆಲ್ಲ ವಿಷಯ ಹೇಳ್ಬಿಡ್ತೀನಿ. ನೀವು ಹೇಳ್ತಿರೋದೆಲ್ಲ ನಿಜ. ಇವತ್ತು ನಾನು ಪ್ರತಿಯೊಂದು ವಿಷಯ ಯಜಮಾನ್ರ ಹತ್ರ ಹೇಳಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಆದರೆ ಅವ್ರು ಇವತ್ತು ವೆಡ್ಡಿಂಗ್ ಕಾರ್ಡ್ಗೆ ಪೂಜೆ ಮಾಡ್ಸಕ್ಕೆ ಹೋಗಿದ್ದಾರೆ. ಶುಭ ಕಾರ್ಯ ನಡೆಯುವಾಗ ನನ್ನಿಂದ ಹಾಳಾಗಬಾರ್ದು ಅಂತ ಸುಮ್ಮನಾಗ್ಬಿಟ್ಟೆ. ನಿಜ ಹೇಳಬೇಕು ಅಂದ್ರೆ ನಾನು ಈ ಊರೋನೇ ಅಲ್ಲ ಅಣ್ಣ. ಮತ್ತೆ ನನ್ನ ಹೆಸರು ಕೃಷ್ಣ. ಏಯ್, ಯಾಕೋ ಸುಮ್ಮನಾಗ್ಬಿಟ್ಟೆ? ಮುಂದೆ ಕೇಳ. ಏಯ್, ನಾನು ಮಾತಾಡ್ತಾನೆ ಇದ್ದೀನಿ, ಸುಮ್ಮನೆ ಇದೆಯಲ್ಲ. ಆ ಕಡೆ ಏನು ನೋಡ್ತಾವ ನೀನು?